ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಅ ನ್ಯೂ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್, ಯಾಕಂದರೆ ಇಲ್ಲಿ ನಾನು ಶೇರ್ ಮಾಡ್ತಿರೋ ಚಿಕನ್ ಸಾರು ರೆಸಿಪಿ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ ಫಾರ್ ತುಂಬ ರೀಸನ್ಸ್ ಹೇಳ್ಬೋದು. ಇದು ಒನ್ ಆಫ್ ದ ಅರ್ಲಿಯೆಸ್ಟ್ ಡಿಶಸ್ ನಾನು ಕಲ್ತಿದ್ದು ಕುಕ್ ಮಾಡುವಾಗ. ಆ್ಯಂಡ್ ಇದು ನಮ್ಮಮ್ಮ ಮಾಡೋ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಕರೀಸ್ ನನಗಿತ್ತು. ಈಗ ಇದು ನಾನು ಮಾಡೋ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಡಿಶಸ್ ನನ್ನ ಹಸ್ಬೆಂಡ್ಗೆ. ಸೊ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಬೇಸಿಕ್ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಾಡೋದಿದು ಆನಿಯನ್, ಕೊತ್ತಂಬರಿ, ಪುದೀನ, ಗಾರ್ಲಿಕ್, ಜಿಂಜರ್, ಚಿಲ್ಲಿ ಇದನ್ನೆಲ್ಲ ಹುರ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹೇಗೆ ಮಾಡೋದು ಅಂತ. ನಿಮಗೆ ಅನಿಸುತ್ತೆ ಅಯ್ಯೋ ಇದಿಷ್ಟು ಸಿಂಪಲ್ಲಾ ಅಂತ. ಸೊ ಫಸ್ಟ್ ನಾವು ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಆಯಿಲ್ ಹಾಕಿ ನಾನಿವಾಗ ತೋರಿಸಿದ ಪದಾರ್ಥ ಎಲ್ಲ ಹಾಕಿ ಹುರ್ಕೋಬೇಕು. ನಾನು ಮುಂಚೆ ಹೇಗೆ ಮಾಡ್ತಿದ್ದೆ ಮತ್ತು ನಮ್ಮ ಮಮ್ಮಿ ಹೇಗೆ ಹೇಳ್ಕೊಟ್ಟಿದ್ರು ಅಂದರೆ ಎಕ್ಸೆಪ್ಟ್ ಫಾರ್ ಜಿಂಜರ್ ಬೇರೆ ಎಲ್ಲ ಹುರ್ಕೋತಿದ್ರು. ಸೊ ಒನ್ ಡೇ ನಾನು ಅಕಸ್ಮಾತಾಗಿ ಆ್ಯಕ್ಚುಲಿ ಜಿಂಜರ್ನ ಕೂಡ ಹಾಕಿದೆ, ಶುಂಠಿನ ಫ್ರೈ ಮಾಡುವಾಗ. ಅದು ಬೇರೆ ಥರನೇ ಅರೋಮಾ ಕೊಡ್ತು ಆ್ಯಂಡ್ ನನಗದು ಟೇಸ್ಟ್ ಇಷ್ಟ ಆಯಿತು. ಸೊ ನಾನು ಜಿಂಜರ್ನು ಹುರ್ಕೋತೀನಿ. ಒರಿಜಿನಲಿ ನಮ್ಮಮ್ಮ ಆ ಥರ ಮಾಡ್ತಿರಲಿಲ್ಲ ಆ್ಯಂಡ್ ಅದು ಆಲ್ಸೋ ಟೇಸ್ಟ್ ಚೆನ್ನಾಗಿರ್ತಿತ್ತು. ಸೊ ಇಲ್ಲಿ ಆ್ಯಸ್ ಐ ಸೇ, ನಾನು ಮೋಸ್ಟ್ ಆಫ್ ದ ವೀಡಿಯೋಸ್ ನೀವು ನೋಡಿದ್ರೆ ಆನಿಯನ್ ಫ್ರೈ ಮಾಡುವಾಗ ರೆಡ್ಡಿಶ್ ಕಲರ್ ಬರೋದ್ರಿಂದನೇ ಇಟ್ ಗಿವ್ಸ್ ಮೋರ್ ಫ್ಲೇವರ್. ಸೊ ಅದನ್ನು ಪೇಷಂಟಾಗಿ ಇದನ್ನು ಹುರ್ಕೊಳ್ಳಿ. ಫೈವ್ ಮಿನಿಟ್ಸ್ ಆದರೂ ಮಿನಿಮಮ್ ಆಗುತ್ತೆ. ಸೊ ಇಲ್ಲಿ ಒಂದು ನೋಟಿಸ್ ಮಾಡ್ತೀರಾ ನೀವು, ಕುಕ್ಕಾಗಿದ್ದರೆ ಆನಿಯನ್ ಫ್ರೈ ಮಾಡಿ ಹಾಕೋದಕ್ಕೂ ಹಸಿದು ಹಾಕಿ ಅದು ಸಾರಲ್ಲಿ ಬೇಯೋದಕ್ಕೂ ಅಥವಾ ನಾವು ಬಾಯ್ಲ್ ಮಾಡಿ ಆಲ್ರೆಡಿ ಪೇಸ್ಟ್ ಮಾಡಿದ್ರೆ ಅದು ಎಲ್ಲದಕ್ಕೂ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಸೊ ಅದು ಫ್ರೈ ಆದಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ಇವಾಗ ಅದನ್ನು ಒಂದು ಪೇಸ್ಟಾಗಿ. ಸೊ ಇಲ್ಲಿ ಒಂದೊಂದು ಹಿಡಿ ಪುದೀನ, ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಆರೋದಕ್ಕೆ ಬಿಟ್ಟು ನಾವು ಮಸಾಲ ನಾವೆಲ್ಲ ಫ್ರೈ ಮಾಡ್ಕೊಂಡಿದ್ದನ್ನ ಹಾಕೋಣ. ಇವಾಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಡಿಷ್ನಲಿ ಹಾಕಬೇಕು. ಅದು ಫಸ್ಟ್ ಒಂದು ಬಂದು ನಾನಿಲ್ಲಿ ಮೆಣಸುಕಾಳು ಹಾಕ್ತೀನಿ. ಒಂದು 10 ಮೆಣಸುಕಾಳಷ್ಟು ಹಾಕಬೇಕು. ಆಲ್ರೆಡಿ ನಾವು ಚಿಲ್ಲಿ ತೊಗೊಂಡಿದ್ದೀವಲ್ಲ, ಸೊ ನೀವು ಸ್ಪೈಸ್ ಲೆವೆಲ್ ನೋಡ್ಕೊಂಡು ಹಾಕಿ. ಮನೆಯಲ್ಲಿ ಮಕ್ಕಳಿದ್ರೆ ಅದೆಲ್ಲ ಸ್ಪೈಸಿ ಲೆವೆಲ್ ಬೇಡ ಅಂದರೆ ಯು ಕ್ಯಾನ್ ಅವಾಯ್ಡ್ ಮೆಣಸು ಅಥವಾ ಚಿಲ್ಲಿನ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಕೊಬ್ಬರಿ ಫ್ರೆಶ್ ಇದ್ದರೆ ಹಾಕಿ. ನಾನು ಯೂಶ್ವಲಿ ಸ್ಟಾಕಲ್ಲಿ ಈ ಕೊಕೊನಟ್ ಮಿಲ್ಕ್ ಇಟ್ಟಿರ್ತೀನಿ ಚಟ್ನಿ ಮಾಡೋದಕ್ಕೆ ಎಲ್ಲದಕ್ಕೂ. ಈ ವರ್ಕಿಂಗ್ ವುಮೆನ್ಗೆ ಇದೊಂದು ಟಿಪ್ ನಾನು ಏನು ಹೇಳ್ತೀನಿ ಅಂದರೆ, ಕೊಕೊನಟ್ ಮಿಲ್ಕ್ ಯಾವಾಗಲೂ ಹ್ಯಾಂಡಿಯಾಗಿಡಿ. ಅದು ಶೆಲ್ಫ್ ಲೈಫ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಡೆಸಿಕೇಟೆಡ್ ಕೋಕೋನಟ್ ಅಂತ ಬರುತ್ತೆ, ಅದೊಂಥರ ಡ್ರೈ ಕೋಕೋನಟ್ ಪುಡಿ, ಅದನ್ನು ಕೂಡ ಇಟ್ಕೊಳ್ಳಿ. ಸೊ ನಿಮಗೆ ಏನಾದರೂ ಡಿಶ್ಗೆ ಫ್ರೆಶ್ ಕೊಬ್ಬರಿ ಇಲ್ಲ ಅಂದರೆ ಈ 2 ಆಲ್ಟರ್ನೇಟಿವ್ಸ್ನ ಯೂಸ್ ಮಾಡ್ಬೋದು. ಸೇಮ್ ಕೋಕೋನಟ್ ಟೇಸ್ಟೇ ಕೊಡುತ್ತೆ. ಸೊ ಮಿಕ್ಸಿ ಮಾಡೋದಕ್ಕೆ ಮುಂಚೆ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಮತ್ತು ಚಿಲ್ಲಿ ಪೌಡರ್. ಅದು ಚಿಲ್ಲಿ ಪೌಡರ್ ನಾನು ಇವಾಗ ಮಾಡ್ತಿರೋದು 1 kg ಅಷ್ಟು ಚಿಕನ್ಗೆ. ಸೊ ನಾನು ಇಲ್ಲಿ ಸಿನ್ಸ್ ನಾವು ಚಿಲ್ಲಿ ಆ್ಯಂಡ್ ಪೆಪ್ಪರ್ ಹಾಕ್ತಾಯಿದ್ದೀವಿ, ನಾನು ಇಲ್ಲಿ ಬಳಸೋದು ಬರೀ 1 ಟೀ ಸ್ಪೂನ್ ಮಾತ್ರ. ಬಟ್ ಅದರದ್ದೇ 3 ಪಟ್ಟಷ್ಟು ನಾವು ಧನಿಯಾ ಪುಡಿ ಹಾಕ್ಕೋಬೇಕು. ಚಿಕನ್ ಸಾರಿಗೆ ಅಥವಾ ಪಲಾವ್ಗೆ ಈ ಮಸಾಲೆದಾರ್ ಐಟಮ್ಸ್ಗೆಲ್ಲ ಧನಿಯಾ ಪುಡಿ ಈಸ್ ಒನ್ ಆಫ್ ದ ಮೋಸ್ಟ್ ಫ್ಲೇವರಿಂಗ್ ಏಜೆಂಟ್ಸ್. ಸೊ ಅದರಲ್ಲಿ ಹೋಲ್ಡ್ ಬ್ಯಾಕ್ ಮಾಡಬೇಡಿ. ಸೊ ನಮ್ಮ ಮಮ್ಮಿ ಯಾವಾಗಲೂ ಕೇಳುವಾಗ ಮುಂಚೆ ಎಲ್ಲ ಸಂಡೇಸಲ್ಲಿ ಚಿಕನ್ ಎಲ್ಲ ನಾವು ಸಂಡೇ ಅಥವಾ ಥರ್ಸ್ಡೇ ಸ್ಪೆಸಿಫಿಕ್ ಡೇಸ್ ಮಾಡ್ತಿದ್ವಲ್ಲ. ಸೊ ಐ ವುಡ್ ಆಲ್ವೇಸ್ ಆಸ್ಕ್ ಫಾರ್ ದಿಸ್ ಗ್ರೀನ್ ಮಸಾಲ. ನನಗೆ ಅವಾಗ ನಾಟಿ ಅನ್ನೋ ವರ್ಡ್ ಗೊತ್ತಿರಲಿಲ್ಲ. ಗ್ರೀನ್ ಮಸಾಲ ಚಿಕನ್ ಕರಿ ಅಂತಿದ್ದೆ, ಬಿಕಾಸ್ ರೆಡ್ ವೆರೈಟಿಯಲ್ಲೂ ಮಾಡ್ತಿದ್ರು. ನಿಮ್ಗೆ ಯಾರಿಗಾದ್ರೂ ಡಿಸಿಷನ್ ಫೆಟಿಗ್ ಅನ್ನೋದು ಗೊತ್ತಿದ್ದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದರೆ ಹೇಳಿ. ಬಿಕಾಸ್ ನನಗೆ ಸಂಡೇ ಕುಕ್ ಮಾಡಬೇಕು ಅಂತ ಬಂದಾಗ ಒಂದೊಂದು ಸತಿ ಎಲ್ಲ ಥರ ಡಿಫ್ರೆಂಟ್ ಡಿಶಸ್ ಮಾಡಿ ನನ್ನ ಮೈಂಡ್ಗೆ ಈ ಸಂಡೇ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ, ಅಥವಾ ಡ್ಯೂರಿಂಗ್ ದ ವೀಕ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ಲೈಕ್ 0 ಎರರ್, ಆಲ್ವೇಸ್ ಸಕ್ಸಸ್ಫುಲ್ ಟೇಸ್ಟಿ ಡಿಶ್ ಅಂದರೆ ನಾನು ಯಾವಾಗಲೂ ಈ ಡಿಶ್ಗೆ ವಾಪಸ್ ಹೋಗೋದು. ಮಿನಿಮಲ್ ಎಫರ್ಟ್ ಮಾಡ್ತಾ ಇದನ್ನು ನೀವು 15 ಮಿನಿಟ್ಸಲ್ಲಿ ಚಿಕನ್ ಸಾರು ಮಾಡೋದನ್ನು ಕಲ್ತ್ಬಿಡ್ತೀರಾ.
ಆ್ಯಂಡ್ ಟೇಸ್ಟ್ ಅಂತೂ ಕೇಳೋದೇ ಬೇಡ, 10 on 10 ಇರುತ್ತೆ. ಇವಾಗ ನೀವು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ರೂ ಮಿನಿಮಮ್ 45 ಮಿನಿಟ್ಸ್ ಕಾಯ್ತೀರಾ. ಅದೇ ಚಿಕನ್ ತರಿಸಿ ನೀವೇ ಮಾಡಿದ್ರೆ 20 ಮಿನಿಟ್ಸಲ್ಲಿ ಆಗೋಗುತ್ತೆ. ಆ್ಯಂಡ್ ಪ್ರೈಸ್ ಅಂತೂ ಕೇಳಬೇಕಾಗಿಲ್ಲ, ಇವಾಗ ಇನ್ಫ್ಲೇಷನ್ ಎಷ್ಟು ಜಾಸ್ತಿ ಆಗ್ತಿದೆ ಅಂತ. ಸೊ ಆ ಥರ ಎಲ್ಲ ಇದ್ದಾಗ ಈ ಸಿಂಪಲ್ ಕರಿನ ನೀವು ಟ್ರೈ ಮಾಡಿ ನೋಡಿ. ಸೊ ನನಗೆ ಯಾವಾಗಲೂ ಏನಾದರೂ ಡಿಸಿಷನ್ ಫೆಟಿಗ್ ಆಯಿತು ಅಂದರೆ ಇದನ್ನು ಮಾಡ್ತೀನಿ. ಸೊ ಇಲ್ಲಿ ಏನೂ ಇಲ್ಲ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸೋಂಪು ಹಾಕ್ಕೊಂಡಿದ್ದೀನಿ. ಸೋಂಪು ಫಾರ್ ನಾನ್ ವೆಜ್ ಇಟ್ ಗಿವ್ಸ್ ಅ ವೆರಿ ಗುಡ್ ಟೇಸ್ಟ್. ಆಮೇಲೆ ಚಿಕನ್ ಹಾಕಿ ಸ್ವಲ್ಪ ಟ್ಯೂಮರಿಕ್ ಹಾಕಿ ಫ್ರೈ ಮಾಡಿಕೊಂಡೆ. ಇಲ್ಲಿ ಟೊಮೆಟೊ ಹಾಕಿರೋದು ನಾನು ಆಪ್ಷನಲ್, ಬಿಕಾಸ್ ಸ್ವಲ್ಪ ನನಗೆ ಆ ಟೇಸ್ಟ್ ಇಷ್ಟ ಅಂತ ಹಾಕಿದ್ದೀನಿ. ಬಟ್ ಒರಿಜಿನಲಿ ನಮ್ಮ ಮಮ್ಮಿ ಹಾಕ್ತಿರ್ಲಿಲ್ಲ. ಸೊ ನಿಮ್ಗೆ ಇಷ್ಟ ಆಗೋದಾದರೆ ಹಾಕಿ, ಮತ್ತು ರುಬ್ಬಿರೋ ಮಸಾಲಾನ ಹಾಕಿ. ಈಗ ಇಲ್ಲಿ ನೀವು ನೋಡ್ಕೊಂಡು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಪೂರಿ ಚಪಾತಿ ಆ ಥರ ತಿನ್ನೋದಾಗಿದ್ದರೆ ಸ್ವಲ್ಪ ವಾಟರ್ ಕಮ್ಮಿನೇ ಹಾಕ್ಕೊಳ್ಳಿ, ಅವಾಗದು ಗೊಜ್ಜು ಅಥವಾ ತಿಕ್ ಗ್ರೇವಿ ಥರ ಆಗುತ್ತೆ. ಈ ಸ್ಟೇಜಿಗೆ ನಿಲ್ಲಿಸ್ಬಿಡಿ. ಬಟ್ ನಾನಿಲ್ಲಿ ಮಾಡ್ತಿರೋದು ಇಡ್ಲಿ ದೋಸೆ ಆ ಥರ ಡಿಶಸ್ಗೋಸ್ಕರ ಮಾಡ್ತಿದ್ದೆ. ಸೊ ನಾನಿಲ್ಲಿ ಸ್ವಲ್ಪ ವಾಟರ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಸಾಂಬಾರು ಥರ ಬೇಕಿತ್ತು, ಕರಿ ಥರ, ಗ್ರೇವಿ ಥರ ಅಲ್ಲ. ಸೊ ಇದನ್ನೇ ನೀವು ನೀರು ಹಾಕೋದ್ರಲ್ಲೂ ವೆರೈಟೀಸ್ ಮಾಡ್ಬೋದು. ಆ್ಯಂಡ್ ಬೋತ್ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನೀರು ಹಾಕೋದ್ರಿಂದ ಫ್ಲೇವರ್ ಕಮ್ಮಿ ಆಗುತ್ತೆ ಅಂತೆಲ್ಲ ನೋ ಭಯ, ಅದು ಚೆನ್ನಾಗೇ ಇರುತ್ತೆ. ನಾನು ಈ ವಿಡಿಯೋ ವಾಯ್ಸ್ ಓವರ್ ಮಾಡ್ತಿರೋಗೆ ರಿಯಲೈಸ್ ಆಯಿತು ನಾನು ಎಷ್ಟು ಡಿಶಸ್ ಕಲ್ತಿದ್ದೀನಿ. ಆ್ಯಂಡ್ ಮೆಮರಿ ಅನ್ನೋದು ಬರೀ ಓದೋದ್ರಲ್ಲ, ಈವನ್ ರೆಸಿಪೀಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು ಒಂದು ಕಲೆ ಅಲ್ವಾ. ಸೊ ಒಂದು ಕಾಲ ಇರ್ತಾಯಿತ್ತು, ಒಂದೊಂದು ಸ್ಟೆಪ್ನು ನಾನು ಕೇಳಿ ಆಲ್ಮೋಸ್ಟ್ ಲೈಕ್ ಬೈ ಹಾರ್ಟ್ ಮಾಡಿ ಇದು ಅದು ಅಂತ ಕಲಿತಿದ್ದೆ, ಆಲ್ಮೋಸ್ಟ್ ಇನ್ ಮೈ ಅರ್ಲಿ 20s. ಬಟ್ ಈಗ ಲೆಸ್ ಎಫರ್ಟ್ ರೆಸಿಪಿ ಬೇಕಂದರೆ ಈ ಥರ ರೆಸಿಪೀಸ್ ಮಾಡ್ತಿದ್ದೀನಿ. ಸೊ ಇಫ್ ಯು ಆರ್ ನ್ಯೂ ಟು ಕುಕ್ಕಿಂಗ್, ನೀವು ಈಗ ತಾನೇ ಸ್ಟಾರ್ಟ್ ಮಾಡ್ತಿದ್ರೆ ನಿಮ್ಮ ಜರ್ನಿಯಲ್ಲಿ ತುಂಬ ಇಂಟಿಮಿಡೇಟ್ ಭಯ ಪಡಬೇಡಿ. ಇಟ್ ವಿಲ್ ಕಮ್ ಟು ಯು ನ್ಯಾಚುರಲಿ ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಸ್ಕಿಲ್ ಟು ಲರ್ನ್ ಆ್ಯಕ್ಚುಲಿ. ಸೊ ಇಲ್ಲಿ ನಮ್ಮ ಟಿಪಿಕಲ್ ನಮ್ಮ ಮನೇಲಿ ಮಾಡೋ ಚಿಕನ್ ಸಾರು ರೆಡಿ ಆಗಿದೆ. ನಾನಂತೂ ಇದಕ್ಕೆ 10 on 10 ಕೊಡ್ತೀನಿ, ತುಂಬ ಟೇಸ್ಟಿ ಇರುತ್ತೆ. ನೀವು ಪೂರಿ ಚಪಾತಿ ರೈಸ್ ದೋಸೆ ಒಂದು ಡಿಶ್ ಇಲ್ಲ ಇದು ಅದರ ಜೊತೆಗೆ ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ನಾನಿವತ್ತು ಇಲ್ಲಿ ಆ್ಯಕ್ಚುಲಿ ದೋಸೆ ಮಾಡ್ತಾಯಿದ್ದೆ. ಸೊ ದೋಸೆ ಜೊತೆ ತಿನ್ನಬೇಕು ಅಂತ ಮಾಡಿರೋದು, ಸ್ವಲ್ಪ ನೀರಾಗಿ. ನಾನು ಇದನ್ನು ವಿಡಿಯೋ ನೋಡ್ತಿರುವಾಗ್ಲೂ ಮೈ ಮೌತ್ ಇಸ್ ವಾಟರಿಂಗ್. ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನು ಟ್ರೈ ಮಾಡಲಿಲ್ಲ ಅಂದ್ರೂ ಈ ಚಿಕನ್ ಸಾರು ರೆಸಿಪಿ ಟ್ರೈ ಮಾಡಿ. 10 on 10 ಇರುತ್ತೆ. ನೀವು ಬೇಕಿದ್ದರೆ ಎಂಡಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಟ್ರೈ ಮಾಡ್ಬೋದು, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟ್ ಇದು ನನ್ನ ಬ್ರಂಚ್ ಆಗಿತ್ತು, ದಿನ ಪೂರ್ತಿ ಏನೂ ತಿಂದಿರಲಿಲ್ಲ. ಸಂಡೇ ಮನೆ ಕೆಲಸ ಎಲ್ಲ ಮಾಡಿ ಆಗ್ತಾನೆ ರೆಸ್ಟ್ ಮಾಡ್ತಿದ್ದೆ. ಸೊ ಪರ್ಫೆಕ್ಟ್ ಬ್ರಂಚ್ ಆಗಿತ್ತು. ಎಂಜಾಯ್ ಮಾಡಿ, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಿಮ್ಗೆ ಯಾರಾದರೂ ಚಿಕನ್ ತುಂಬ ಇಷ್ಟಪಡೋರು ಗೊತ್ತಿದ್ದರೆ ಅಥವಾ ಕಲಿಬೇಕು ಅಂತಿರೋರು ಗೊತ್ತಿದ್ದರೆ ಈ ರೆಸಿಪಿನ ಅವ್ರ ಜೊತೆ ಶೇರ್ ಮಾಡಿ, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.